ನೋಡಿ, ಫಸ್ಟ್ ಆಫ್ ಆಲ್ ನಾನು ಮಾರ್ವಾಡಿ, ಹುಟ್ಟಿದ್ದು 7 ಗಂಟೆ ಬೆಳಿಗ್ಗೆ, ಯಾಕಂದ್ರೆ 10 ಗಂಟೆಗೆ ಅಂಗಡಿ ತೆಗಿಬೇಕಾಗಿತ್ತು. ಸಕ್ಕ ಟ್ರೈನ್ ಆಗಿ ಮಾಡಿದ್ದೀರಾ, ಎಲ್ಲ ಟ್ರೈನಿಂಗ್ ತೊಗೊಂಡು ಬಂದ್ಬಿಟ್ಟಿದ್ದೀರಾ ಜೊತೆಲೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ನನ್ನ ಹೆಸರು ಅಜಯ್ ರಾಠೋರ್ ಅಂತ. ನಾನು ಹುಟ್ಟಿದ್ದು ರಾಜಸ್ಥಾನಲ್ಲಿ, ಬಟ್ ಬೆಳೆದಿದ್ದು ಬೆಂಗಳೂರಲ್ಲಿ. ಹೆಂಗೆ ಸೈಕಲ್ಲ? ಏನು ಸೈಕಿಲ್ಲ, ಫುಲ್ ಮಿಕ್ಸ್ಚರ್ ಆಗಿಬಿಟ್ಟಿದೆ. ಒಳ್ಳೆ ಕಾಂಗ್ರೆಸ್ ಬೇಲ್ ಮಸಾಲ ಪೂರಿ ಜೊತೆ ಸೇರಿ ಏನು ನನ್ನ ಲೈಫ್ ಫುಲ್ ಕನ್ಫ್ಯೂಷನ್ನೇ ಇರೋದು ನನಗೆ ಅಷ್ಟೇ. ಯಾಕಂದರೆ ಒಳ್ಳೆ ಆಡ್ ಆಗಿದೆ. ಯಾಕಂದರೆ ನಿಮ್ಗೆ ಅರ್ಥ ಆಗ್ತಿದೆ, ಒಳ್ಳೆ ದಾಲ್ ಬಾಟಿನ ತೊಗೊಂಡು ಅನ್ನ ಸಾಂಬಾರ್ ಜೊತೆ ಸೇರಿಸ್ಬಿಟ್ಟಿದ್ದಾರೆ. ಯಾವುದೋ ಕ್ಯಾಮಲ್ಗೆ ಪಂಚೆ ಹಾಕಿರೋ ಥರ. ಏನು ತಪ್ಪಲ್ಲ, ಬಟ್ ಆಡ್ ಅಷ್ಟೇ. ಲೈಕ್ ನನ್ನ ಬಾಡಿ ಫುಲ್ ಸ್ಪ್ಲಿಟ್ ಆಗಿಬಿಟ್ಟಿದೆ. ನನ್ನ ಬಾಡಿ ಬೇರೆ, ಬ್ರೈನ್ ಬೇರೆ. ನನಗನ್ಸುತ್ತೆ ನನ್ನ ಬಾಡಿ ಬಂದ್ಬಿಟ್ಟು ನಾರ್ತಿಂದ, ನನ್ನ ಬ್ರೈನ್ ಬಂದ್ಬಿಟ್ಟು ಎಜುಕೇಟೆಡ್. ಈ ಕನ್ಫ್ಯೂಷನ್ ನಿಲ್ತಿಲ್ಲ ನನ್ನ ಲೈಫಲ್ಲಿ. ನಂಗೆ ಮಚ್ಚೆ ಬೇರೆ ಕೊಟ್ಬಿಟ್ಟಿದ್ದಾರೆ ದೇವರು. ಏನು ಯೂಸ್ ಇಲ್ಲ ಇದ್ರದ್ದು. ಸುಮ್ಮನೆ ಒಂದೇ ಯೂಸ್ ಇದರಿಂದ, ಬೇರೆ ಜನ ನನ್ನ ನೋಡಿ ಕ್ರಿಯೇಟಿವ್ ಆಗಿಬಿಡ್ತಾರೆ. ಏನೇನೋ ರ್ಯಾಂಡಮ್ ಥಾಟ್ಸ್ ಹೇಳ್ತಾರೆ ನನಗೆ ಡೈರೆಕ್ಟಾಗಿ. ಒಬ್ಬ ನನಗೊಂದು ದಿವಸ ರ್ಯಾಂಡಮ್ ಆಗಿ, ಸರ್ ನೀವು ಈ ಮಚ್ಚೆ ಪಕ್ಕ ಸನ್ಫ್ಲವರ್ ಟ್ಯಾಟೂ ಹಾಕೊಳ್ಳಿ, ಕರೆಕ್ಟಾಗಿ ಕುತ್ಕೊಳುತ್ತೆ. ಅವನು BMTC ಬಸ್ಸಲ್ಲಿ ಹೋಗ್ತಿದ್ದ. ನನ್ನ ಫ್ರೆಂಡ್ಸ್ ಅಂತೂ ನನ್ನ ಬೋರ್ಡ್ ಥರ ಯೂಸ್ ಮಾಡ್ತಾರೆ ಡಾಟ್ಸ್ ಆಡೋವಾಗ. ಒಂದು ದಿವಸ ಇದನ್ನ ರಬ್ ಮಾಡ್ತಿದ್ದೆ, ತಿಗ್ದಿಂದ ಜೀನಿ ಬಂದ್ಬಿಡ್ತು. ಒಂದು ದಿವಸ ಕುತ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೈ ಆಗಿದ್ವಿ, ಫುಲ್ ಹೈ ಆಗಿಬಿಟ್ರಿ. ಆಮೇಲೆ ಅವ್ನು ನನ್ನ ಹಿಂಗೆ ನೋಡ್ಬಿಟ್ಟು ನನ್ನ ಹತ್ರ ಬಂದು ಇದು ಪ್ರೆಸ್ ಮಾಡಿ 3rd ಫ್ಲೋರ್. ಅವನು ಎಷ್ಟು ಕನ್ವಿಕ್ಷನ್ ಆಗಿ ಹೇಳ್ದ ಅಂದ್ರೆ ನಾನು ಅವನ್ನ ಹಿಡಿದ್ಬಿಟ್ಟು ಏನು ಮಾಡ್ತಿದ್ದೀನಿ, ನಮ್ಮ ಅಪ್ಪ ಹತ್ರ ಹೋದೆ ಸೀದಾ, ಇದು ನನಗೆ ಬೇಡ, ಇದು ತೆಗೀರಿ ಅಂತ. ನಮ್ಮ ಅಪ್ಪ ಇಲ್ಲ ಹಿಡ್ಕೋ, ಇದು ಗುಡ್ ಲಕ್ ಅಂತೆ. ಯಾರಿಗೆ? ನನಗಂತೂ ಏನು ಲಕ್ಕು ಇಲ್ಲ ಲೈಫಲ್ಲಿ. ನೋಡಿ, ಫಸ್ಟ್ ಆಫ್ ಆಲ್ ನಾನು ಮಾರ್ವಾಡಿ, ಹುಟ್ಟಿದ್ದು 7 ಗಂಟೆ ಬೆಳಿಗ್ಗೆ, ಯಾಕಂದ್ರೆ 10 ಗಂಟೆಗೆ ಅಂಗಡಿ ತೆಗಿಬೇಕಾಗಿತ್ತು. ಮಕ್ಳು ಮಾಡಿಸೋ, ಅಂಗಡಿಯಲ್ಲಿ ಕುಂಸು ಅಷ್ಟೇ, 2 ಥಾಟಲ್ಲಿ ಜೀವನ ಮುಗಿಸ್ಬಿಡು. ನನ್ನ ಇಡೀ ಲೈಫು ಹಿಂಗೆ ಕನ್ಫ್ಯೂಷನ್. ಯಾಕಂದರೆ ನಾನು ಇಡೀ ಲೈಫು ನನ್ನ ಕನ್ನಡಿಗರ ಫ್ರೆಂಡ್ಸ್ ಎಲ್ಲ, ನೀನು ರಾಜಸ್ಥಾನಿ ತಾನೆ, ಅವ್ರ ಹತ್ರ ಹೋಗೋ. ನಾನು ರಾಜಸ್ಥಾನಿ ಫ್ರೆಂಡ್ಸ್ ಅಂತ ಹೋದರೆ ಅವ್ರ ಹತ್ರ ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಅವ್ರು ಕನ್ಫ್ಯೂಸ್ ಆಗಿದ್ದಾರೆ, ಏನಂತವ್ ನೀವು ಮಕ್ಳನ್ನ ಮದುವೆ ಮಾಡಿಸ್ಬಾರ್ದಂತೆ, ಬೇರೆ ಏನು ಮಾಡ್ಬೇಕು ಮಕ್ಳನ್ನ, ಸ್ಕೂಲಿಗೆ ಹಾಕ್ಬೇಕಾ? ಸ್ಕೂಲಲ್ಲಂತೂ ಕ್ಯಾಮಲ್ಗಳಿದೆ. ನಮ್ಮ ಅಪ್ಪ ಅದು ಅಂಗಡಿ ಇದೆ, ನಮ್ಮ ಅಪ್ಪ ಡೈಲಿ ನನಗೆ ಅಂಗಡಿ ನಡೆಸಬೇಕು, ನೀನು ಅಂಗಡಿ ನಡೆಸಬೇಕು, ಬೇರೆ ಏನು ಮಾಡಬಾರ್ದು ಅಂತ ಇರ್ತಾರೆ. ನಾನು ಇಲ್ಲ, ನನಗೆ ಏನೋ ಬೇರೆದು ಮಾಡ್ಕೊತೀನಿ, ನಾನು ಗಾರೆ ಕೆಲಸ ಏನೋ ಮಾಡ್ಕೊತೀನಿ, ಇದಂತೂ ಮಾಡಲ್ಲ. ಬಟ್ ಅವ್ರು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇಮೋಷ್ನಲಿ. ಲೈಕ್ ಡೈಲಿ ಮಾರ್ನಿಂಗ್ ನನ್ನ ಹತ್ರ ಬರ್ತಾರೆ, ಒಂದು ಫೋಟೋ ನೋಡಿಸ್ತಾರೆ, ಈ ನೋಡು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇವನು ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡ್ಬಿಟ್ಟ, ಬಟ್ ಅವ್ನ ಬಿಸ್ನೆಸ್ ಇನ್ನೂ ನಡೀತಿದೆ, ನೀನಂತೂ ನಾನು ಬದುಕಿರೋವಾಗೆ ನಡೆಸ್ತಿಲ್ಲ. ದಿನ ಬೆಳಿಗ್ಗೆ ಮಾಡ್ತಾವ್ರು ಇದು ನನ್ನ ಜೊತೆ. ಅವ್ರ ಹತ್ರ ಅಷ್ಟು ಫ್ರೆಂಡ್ಸು ಇಲ್ಲ ಯಾರು ಸಾಯ್ತವ್ರೆ. ನನ್ಗೇನು ಅನ್ಸುತ್ತೆ, ನನ್ನ ಅಪ್ಪ ರ್ಯಾಂಡಮ್ ಆಗಿ ಗೂಗಲ್ ಮಾಡ್ತಾವ್ರೆ ಯಾಕೆ ತಿರೋಗಿದ್ದಾರೆ, ಆಮೇಲೆ ನೋಡಿಸ್ತವ್ರೆ ನನಗೆ. ಯಾಕಂದ್ರೆ ಒಂದು ದಿವಸ ನನ್ನ ಹತ್ರ ಬಂದ್ಬಿಟ್ಟು ಫೋಟೋ ನೋಡಿಸ್ತವ್ರೆ. ನಾನು ಅದು ಮೈಕಲ್ ಜಾಕ್ಸನ್ ತಾನೆ. ಮೈಕಲ್ ಜಾಕ್ಸನ್ ನಿಮ್ಮ ಫ್ರೆಂಡಾ ರಾಜಸ್ಥಾನಿಂದ? ಅದಕ್ಕೆ ಅವನಿಗೂ ಮಕ್ಳಂದ್ರೆ ಇಷ್ಟ. ಅಪ್ಪ ಬರೀ ಯಾವಲ್ಲಿ ಕೊಡ್ತಾನೆ ಇರ್ತಾರೆ ಬಿಸ್ನೆಸ್ ಅಂತ. ನಾನು ಅದಕ್ಕೇನೋ ಪ್ಲ್ಯಾನ್ ಮಾಡಿ ಇವ್ರ ಮೈಂಡ್ನ ಬೇರೆ ಕಡೆ ಡಿಸ್ಟ್ರಾಕ್ಟ್ ಮಾಡ್ಬಿಡೋಣ ಅಂತ ಒಂದು ಸ್ಕೆಚ್ ಹಾಕ್ಬಿಟ್ಟು ಒಂದು ಪಪ್ಪಿ ತೊಗೊಂಡು ಬಂದು ಕೊಟ್ಟೆ. ಪಪ್ಪಿ ಗೊತ್ತಲ್ಲ, ನಾಯಿದು ಚಿಕ್ಕದು ನಾಯಿ, ಅವ್ರಿಗೆ ಕೊಟ್ಬಿಟ್ಟೆ, ತಗೊಳ್ಳಿ ಮಜಾ ಮಾಡಿ ಅಂತ. ವರ್ಸ್ಟ್ ಐಡಿಯಾ ನನ್ನ ಲೈಫ್ದು. ಯಾಕಂದ್ರೆ ಇವಾಗ ಆ ಪಪ್ಪಿನ ಕೂಡ ಅವರು ನಂತರನೇ ಟ್ರೀಟ್ ಮಾಡ್ತಾರೆ. ಆ ಪಪ್ಪಿಗೆ ಬೇರೆ ನಾಯಿ ವಿಡಿಯೋ ನೋಡಿಸ್ತವ್ರೆ. ನೋಡೋ ಇವನು ಮಾರ್ಕೆಟಿಂದ ತರಕಾರಿ ತರ್ತಾನೆ, ನೀನ್ ಇದ್ಯಾ ಅಲ್ಲ ತಿಂದಿ ಹಂದಿ ಆಗ್ಬಿಟ್ಟಿದೆ. ನಾಯಿ ಮರಿನ ಹಂದಿ ಮರಿ ಮಾಡ್ಬಿಟ್ಟಿದ್ದಾರೆ. ನಾಯಿ ನನ್ನ ನೋಡ್ತಿದ್ದೆ, ಎಲ್ಲೋ ಸಿಗಾಕ್ತೆ ಲೋಫರ್. ಇದಕ್ಕಿಂತ ರೋಡಲ್ಲೇ ಚೆನ್ನಾಗಿದ್ದೆ ನಾನು. ಇವರಂತೂ ನಾಳೆಯಿಂದ ಅಂಗಡಿಗೆ ಬಾ ಅಂತೆ. ಅದಕ್ಕೆ ನಾವು ಅಪ್ಪ ಜೊತೆ ಕೆಲಸ ಮಾಡೋಕ್ಕೆ ಬೇರೆ ಇಷ್ಟ ಅಂತ ಬೇರೆ ಕಡೆ ನಾನು ಜಾಬ್ಸ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಜಾಬ್ ಸಿಗಲ್ಲ. ಯಾಕಂದರೆ ನಾನು ಗ್ರ್ಯಾಜುಯೇಟ್ ಆಗಿದ್ದು ಫ್ಲೈಯಿಂಗ್ ಕಲರ್ಸಿಂದ ಅಲ್ಲ, ಒಂಥರ ಬೀದಿ ಕಲರ್ಸಿಂದ. ಬಟ್ ನನಗೆ ಅನ್ಸುತ್ತೆ ಒಂದು ಅಮೇಝಿಂಗ್ ಥಿಂಗ್ ಏನು ಗೊತ್ತಾ, ಜಾಬ್ಸ್ದಲ್ಲಿ ನೀವು ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು.
ಜಾಬ್ ಬೇಡ ಅಂದರೆ ನಿಮ್ಗೆ ಲೊಕೇಶನ್ ಜಿಯೋಗ್ರಫಿ ಏನಿಲ್ಲ ಅಂಟಾರ್ಟಿಕಾಗ ಅಪ್ಲೈ ಮಾಡ್ತಿದ್ದೀನಿ. ಪೆಂಗ್ವಿನ್ ಅಂತ ಹೈರ್ ಮಾಡಿ ನನಗೇನಂತೆ ಬಂದು ಕ್ವಾಂಗ್ ಅಂತ ನನಗೆ ಗೊತ್ತೂ ಇಲ್ಲ ಪೆಂಗ್ವಿನ್ ಕ್ವಾಂಗ್ ಮಾಡ್ಕೊಂಡಿರ್ತೀನಿ ನಾನು ರೋಲ್ ಕೂಡ ನೋಡಲ್ಲ, ಎಲ್ಲದಕ್ಕೂ ಅಪ್ಲೈ ಮಾಡ್ಬಿಡ್ತೀನಿ. ಅಕೌಂಟೆಂಟ್ ಅಪ್ಲೈಡ್, ಸೆಕ್ರೆಟರಿ ಅಪ್ಲೈಡ್, ಫೀಮೇಲ್ ಸೆಕ್ರೆಟರಿ ಅದಕ್ಕೂ ಅಪ್ಲೈಡ್. ಒಂದ್ ದಿವಸ ಜೋಶಲ್ಲಿ ಒಂದೇ ಕಂಪನಿಗೆ ನಾನು ಅಕೌಂಟ್ ಇಂಟರ್ನ್ಶಿಪ್ಪು ಜನರಲ್ ಮ್ಯಾನೇಜರ್ ಎರಡಿಗೂ ಅಪ್ಲೈ ಮಾಡ್ಬಿಟ್ಟೆ ಒಂದೇ ಸಲ. ಕಂಪ್ನಿಯವ್ರ ತಲೆ ಬಸ್ಟ್ ಆಗ್ಬಿಟ್ಟಿದೆ. ಅವ್ರು ನನಗೆ ಕಾಲ್ ಮಾಡ್ತವ್ರಿ, ನಿಮಗೆ ಎಷ್ಟು ಧೈರ್ಯ ರೀ ಹಿಂಗೆಲ್ಲ ಮಾಡೋಕ್ಕೆ. ನಾನು ಇದಕ್ಕೆ ಧೈರ್ಯ ಯಾಕೆ ಬೇಕು? ಧೈರ್ಯ ಇದ್ದಿದ್ರೆ ಡೈರೆಕ್ಟ್ ಫೌಂಡರ್ಗೆ ಅಪ್ಲೈ ಮಾಡ್ಬಿಡ್ತೀನಿ. ಇದಕ್ಕೆ ಧೈರ್ಯ ಬೇಡ, ಇದಕ್ಕೆ ಫ್ರೀ ಇಂಟರ್ನೆಟ್ ಬೇಕು. ಒಂದು ಜಿಯೋ ಸಿಮ್ ತಗೋ, ರಿಲಯನ್ಸ್ಗೆ ಅಪ್ಲೈ ಮಾಡು. CEO ಅಂತಾನೆ, ಅಂಬಾನಿ ಪರ್ಸ್ನಲಿ ರಿಪ್ಲೈ ಮಾಡ್ತಾನೆ, ಏ ಬೋಲಿ ಮಗನೇ, ಒಂದು ಅನಂತ್ ಎತ್ತಿ ಬಿಸಾಕ್ತೀನಿ ತಲೆ ಮೇಲೆ. ಅದು ಸಕ್ಕದಾಗಿರುತ್ತಲ್ಲ, ಇಡೀ ಅನಂತ್ ಅಂಬಾನಿ ನಿಮ್ಮ ತಲೆ ಮೇಲೆ ಬಂದ್ಬಿದ್ರೆ, ಇಡೀ ರಿಲಯನ್ಸ್ ಎಂಪೈರ್ದು ಫಿಸಿಕಲ್ ಫಾರ್ಮ್ ಅವನು ಬಂದಿದ್ದು ತಲೆ ಮೇಲೆ ಬಂದು ಬಿದ್ದು ಅಂಬಾನಿ ಸೈಡಲ್ಲಿ ಅಬ್ ಜಿಯೋ. ಅದಕ್ಕೆ ಈ ಥರ ಕಾಟ ಮಾಡಿ ಜಾಬ್ ಅಂತೂ ಸಿಗಲಿಲ್ಲ ನನಗೆ. ಸಿಗಲಿಲ್ಲ. ಸೊ ನಾನು ಬೇರೆ ಏನಾದರೂ ಮಾಡಬೇಕಲ್ಲ ಲೈಫಲ್ಲಿ, ಸಕ್ಸಸ್ ಆಗಬೇಕು ಅಂತ ಡೈಲಿ ರಾತ್ರಿ ಕುಡಿದ್ಬಿಟ್ಟು ಹೌ ಟು ಬಿ ಸಕ್ಸಸ್ಫುಲ್ ಅಂತ ಯೂಟ್ಯೂಬಲ್ಲಿ ಎಲ್ಲರೂ ಮಾಡಿದ್ದೀವಿ ನಾವು, ನಾನು ಒಬ್ಬನೇ ಅಲ್ಲ ಆಯ್ತಾ. ಹೌ ಟು ಬಿ ಸಕ್ಸಸ್ಫುಲ್ ಅಂತ ಮಾಡಿದ್ಮೇಲೆ ನನಗೆ ರಿಗ್ರೆಟ್ ಆಗುತ್ತೆ ಯಾವತ್ತೂ ಮಾಡಿರಬಾರ್ದು ಅಂತ. ಯಾಕಂದರೆ ಎಷ್ಟು ವಿಡಿಯೋ ಇದೆ ಗೊತ್ತಾ ಈ ಟಾಪಿಕ್ ಬಗ್ಗೆ, ಎಷ್ಟು ಸಾವಿರಾರು ವಿಡಿಯೋಗಳಿದೆ, ಆ ವಿಡಿಯೋಗಳೇ ಸಕ್ಸಸ್ಫುಲ್ ಇಲ್ಲ. ಒಂದು ವಿಡಿಯೋಗೆ 0.5 ವ್ಯೂಸ್ ಇದೆ, ಯಾರೋ ನೋಡೋಕ್ಕಿಂತ ಮುಂಚೆನೇ ನಿಲ್ಲಿಸ್ಬಿಟ್ರಿದ್ದಾರೆ ಬೇಡ ಇದು ಅಂತ. ಆಮೇಲೆ ಈ ಎಲ್ಲ ವಿಡಿಯೋ ನೋಡಿದ್ರೆ ಒಂಥರ ಸೇಮೇ ಮಾತಾಡ್ತಾ ಇರ್ತಾರೆ ಅವರು ಯಾವಾಗಲೂ. ನೀವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಸ್ಟ್ರಗಲ್ ಮಾಡ್ತಾ ಇರಬೇಕು ಲೈಫಲ್ಲಿ, ಸ್ಟ್ರಗಲ್ಗೆ ಅಟ್ರಾಕ್ಟೆಡ್ ಆಗಬೇಕು. ಇದೆಲ್ಲ ನೋಡಿ ನಾನು ಒಂದು ಅರ್ಥ ಆಯಿತು, ಇದೆಲ್ಲ ಓಲ್ ಅಂತ. ನನಗೇನು ಅನ್ಸುತ್ತೆ ಗೊತ್ತಾ, ನೀವು ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ಅದ್ರದ್ದು ಮಾರ್ಕ್ ಏನು ಗೊತ್ತಾ, ಮಾರ್ಕ್ ಆಫ್ ಟ್ರೂ ಸ್ಟ್ರಗಲ್ ಬಂದು ನೀವು ಲೈಫಲ್ಲಿ ಯಾವತ್ತೂ ಸಕ್ಸಸ್ಫುಲ್ ಆಗಲ್ಲ. ಅದೇ ರಿಯಲ್ ಸ್ಟ್ರಗಲ್. ನಿಮಗೆ ಬಿ ನಂಜನಗೂಡಪ್ಪ ಗೊತ್ತಾ ಬೆಳ್ಳಾರಿಯಿಂದ? ನನಗೂ ಗೊತ್ತಿಲ್ಲ. ಇದಾರೆ ಯಾರೋ ಇಡೀ ಲೈಫ್ ಸ್ಟ್ರಗಲ್ ಮಾಡ್ಕೊಂಡು ಒಂದು ದಿವಸ ತೀರೋಗ್ಬಿಡ್ತಾನೆ, ನಮ್ಗೆ ಗೊತ್ತೂ ಆಗಲ್ಲ. ನಾವಿಲ್ಲೇ ಕಾಮಿಡಿ ಶೋ ನೋಡ್ಕೊಂಡು ಮಜಾ ಮಾಡ್ಕೊಂಡಿರ್ತೀವಿ. ಬೇಜಾರು ಕೂಡ ಆಗಲ್ಲ ನಮಗೆ ಒಂಚೂರು, ಗೊತ್ತಾ? ಯಾಕಂದ್ರೆ ಇಂಡಿಯಾದಲ್ಲಿ ಬೇಜಾರಾಗಬಾರ್ದು ಅಂತ ಒಂದು ಒಳ್ಳೆ ಫಿಲಾಸಫಿ ಇದೆ, ಕರ್ಮ ಅಂತ. ಗೊತ್ತು ತಾನೆ? ಏನೇ ಆದರೂ ಅವ್ನ ಕರ್ಮಾಲೋ, ರೋಡಲ್ಲೇ ಸಾಯ್ತವನೆ ಅವ್ನ ಕರ್ಮಾಲೋ. ಸರ್ ನೀವೇ ಗುದ್ದಿದ್ದು ಗಾಡಿಯಿಂದ, ಅವ್ನ ಕರ್ಮ ಅವನ್ಯಾಕೆ ನನ್ನ ಗಾಡಿ ಕೆಳಗಡೆ ಬೇರೆ ಆಗಲ್ಲ. ಇನ್ನೊಂದು ಅಂತಾರೆ, ಕರ್ಮ ಇಸ್ ಅ ಬಿಚ್ ಅಂತ. ಯಾಕೆ ಗೊತ್ತಾ, ನೀವು ಲೈಫಲ್ಲಿ ಏನೇ ಒಳ್ಳೇದು ಮಾಡಿದ್ರೆ ಅದು ತುಂಬ ಟೈಮ್ ತೊಗೊಳುತ್ತೆ ನಿಮ್ಗೆ ವಾಪಸ್ ಬರೋಕ್ಕೆ. ಬಟ್ ನೀವೇನೇ ಕೆಟ್ಟದ್ದು ಮಾಡಿದ್ರೆ ಅದು ಜುಯ್ ಅಂತ ಹಂಗೆ ತುಂಬ ಬೇಗ ನೋಡಿದ್ದೀರಾ ನೀವು? ಲೈಕ್ ನೀವು ಆಚೆ ಹೋಗ್ಬಿಟ್ಟು ಒಂದು ಹೊಟ್ಟೆ ಹಸಿತಾ ಇರೋ ನಾಯಿಗೆ ಊಟ ಹಾಕಿ, ಆ ನಾಯಿ ನಿಮಗೆ ಯಾವತ್ತಾದ್ರೂ ಊಟ ಹಾಕುತ್ತಾ? ನಿಮಗೆ ಹೊಟ್ಟೆ ಹಸಿದಾಗ ಇಲ್ಲ. ಆ ನಾಯಿನ ಒಂದ್ಸಲಿ ಕಚ್ಚಿ ನೋಡೋಣ, 1 ಸೆಕೆಂಡ್ ಡಿಲೇ ಮಾಡಲ್ಲ, ಅದು ಸುಯ್ ಅಂತ ಕಚ್ಬಿಡುತ್ತಲ್ಲೇ.